ನೋಡಿ, ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯದ ಮೇಲೆ. ಮುಂದುವರೆದ ಭಾಗದಲ್ಲಿ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಇಲ್ಲಿ ಒಂದು ಸಂಯೋಜನೆ ಇದೆ. ನಿರ್ದಿಷ್ಟ ಕೋನಗಳ ಅಳತೆಗಳನ್ನು ಆಧರಿಸಿ ಬೆಲೆಯನ್ನು ಹಾಕಿ ಸುಲಭೀಕರಣ ಮಾಡಬೇಕಾಗಿದೆ. 5 × cos ಸ್ಕ್ವೇರ್ 60 ಇದೆ. 5 × cos ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 × sec ಸ್ಕ್ವೇರ್ 30 ಡಿಗ್ರಿ ಮೈನಸ್ tan ಸ್ಕ್ವೇರ್ 45 ಡಿವೈಡೆಡ್ ಬೈ sin ಸ್ಕ್ವೇರ್ 30 ಪ್ಲಸ್ cos ಸ್ಕ್ವೇರ್ 30 ಇದೆ. sin ಸ್ಕ್ವೇರ್ 30 ಡಿಗ್ರಿ ಪ್ಲಸ್ cos ಸ್ಕ್ವೇರ್ 30 ಡಿಗ್ರಿ ಅಂತಕ್ಕಂಥದ್ದು ಇದೆ. ಇಲ್ಲಿ ನೋಡ್ರಿ, 5 ಹಾಗೆ ಇಲ್ಲಿ cos 60 ಬೆಲೆ ಹಾಕ್ರಿ, 1/2 ಗೊತ್ತಿದೆ ನಿಮಗೆ, ಇದನ್ನು ಹಾಕ್ರಿ, ಬೆಲೆ ಸ್ಕ್ವೇರ್ ಮಾಡಿರಿ. 4 × sec ಸ್ಕ್ವೇರ್ 30 ಇದೆ. sec 30 ಬೆಲೆ, sec 30 ಬೆಲೆ 2/√3 2 ಡಿವೈಡೆಡ್ ಬೈ √3. ಆಮೇಲೆ ಬ್ರ್ಯಾಕೆಟ್ ಸ್ಕ್ವೇರ್ ಮಾಡಿರಿ. ಮೈನಸ್ tan ಸ್ಕ್ವೇರ್ 45 ಅಂದರೆ ಎಷ್ಟು ಆಗ್ತೈತೆ, ಇದು 1 ವರ್ಗ ಆಗ್ತದೆ. ಹೋಲ್ ಡಿವೈಡೆಡ್ ಬೈ sin ಸ್ಕ್ವೇರ್ 30 ಪ್ಲಸ್ cos ಸ್ಕ್ವೇರ್ 30 ಅಂದರೆ ಇದು ಎಷ್ಟು ಬರ್ತದೆ, 1 ಬರ್ತದೆ. ಇದು ಭಾಳ ಸಲ ರಿಪೀಟ್ ಆಗಿದೆ ನೋಡ್ರಿ ಪ್ರಾಬ್ಲಮ್. sin ಸ್ಕ್ವೇರ್ 30 ಪ್ಲಸ್ cos ಸ್ಕ್ವೇರ್ 30. 5 × ಈ ಹಿಂದೆ ಮಾಡಿದ್ದೀವಿ ನಾವು ಇದನ್ನು. 5 × 1/4 ಪ್ಲಸ್ 4 × 4/3 ಮೈನಸ್ 1. ಲಸ ಎಷ್ಟು ಬರ್ತದೆ, 12 ಬರ್ತದೆ. 4 × 3 = 12, 3 × 4 = 12, ಆಮೇಲೆ 1 × 12 = 12, 15, 4 × 4 = 16, 14 × 4 = 64, 15 ಪ್ಲಸ್ 64 ಮೈನಸ್ 12, ಟೋಟಲ್ ಇದು 67 ಬರ್ತದೆ. 67/12 ಆನ್ಸರ್ ಬರ್ತದೆ. ಇದನ್ನು ಭಾಳ ಸಲ ಮಾಡಿದ್ದೀವಿ ಪ್ರಾಬ್ಲಮ್, ಅದಕ್ಕೆ ನೇರವಾಗಿ ಕ್ವಿಕ್ಲಿ ಕವರ್ ಮಾಡಿದೆ ನಾನು. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. sec ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾದ ಬೆಲೆ ಕೇಳಿದ್ದಾರೆ. 1 ಪ್ಲಸ್ tan ಸ್ಕ್ವೇರ್ ಥೀಟಾ = 1 ಅಂತಕ್ಕಂಥದ್ದು ನೇರವಾಗಿರ್ತಕ್ಕಂತಹ ನಿಮಗೆ ನಿತ್ಯ ಸಮೀಕರಣ. ಸಾರಿ 1 ಪ್ಲಸ್ tan ಸ್ಕ್ವೇರ್ ಥೀಟಾ = ಏನು, sec ಸ್ಕ್ವೇರ್ ಥೀಟಾ. ಇದು ನೇರವಾಗಿರ್ತಕ್ಕಂಥ ನಿತ್ಯ ಸಮೀಕರಣ ನಿಮಗೆ. ಇಲ್ಲಿ ಒಂದನ್ನು ಆ ಕಡೆ, ಈ ಒಂದನ್ನು ಇಲ್ಲೇ ಉಳಿಸ್ಕೊಂಡು ಈ ಪದವನ್ನು ಅಂದರೆ sec ಸ್ಕ್ವೇರ್ ಥೀಟಾ ಇರಲಿ ಆ ಕಡೆ, ಈ tan ಸ್ಕ್ವೇರ್ ಥೀಟಾ ಆ ಕಡೆ ಬೈರಿ. ಮೈನಸ್ ಎಷ್ಟಾಯ್ತು ನಿಮ್ಗೆ, tan ಸ್ಕ್ವೇರ್ ಥೀಟಾ. sec ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾದ ಬೆಲೆ ಎಷ್ಟಾಯಿತು, ನಮ್ಗೆ 1 ಆಯಿತು. ಅಂದ್ರೆ ಆಪ್ಷನ್ ಎಲ್ಲ ಐತೆ ನೋಡ್ರಿ, D-ದೊಳಗದ. D1 ನಮಗೇನಾಗ್ತದೆ, ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆಯೇ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಚಿತ್ರ ಕೊಟ್ಟಿದ್ದಾರೆ, sin ಥೀಟಾ ಮತ್ತು cot ಥೀಟಾ ಬೆಲೆ ಕಂಡುಹಿಡಿಯಬೇಕಾಗಿ. ನೇರ ಪ್ರಶ್ನೆ. sin ಥೀಟಾ ಮತ್ತು ACB ಥೀಟಾ ಇದೆ. ACB ಥೀಟಾ ಅಂತಿದೆ, ಇದನ್ನು ಮೆನ್ಷನ್ ಮಾಡ್ಕೊಳ್ಳೋಣ. ಇಲ್ಲಿ ಥೀಟಾ ಇದೆ, sin ಥೀಟಾ ಬೇಕು. sin ಥೀಟಾ = ಅಭಿಮುಖವಾಗಿರ್ತಕ್ಕಂಥ ಬಾಹು. ಈ ಥೀಟಾಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು AB ಆಗ್ತದೆ, AB ಬರಿತೀನಿ. ಆಮೇಲೆ ವಿಕರ್ಣ ಬರಿಬೇಕು, ಡಿವೈಡೆಡ್ ಬೈ ವಿಕರ್ಣ AC. ACದ ಬೆಲೆ ಎಷ್ಟು ನೋಡ್ರಿ, AB/AC ಅಂದರೆ 4 ಎಷ್ಟು ಬರ್ತದೆ, ಅದು 5 ಬರ್ತದೆ. ಆಮೇಲೆ ನೆಕ್ಸ್ಟ್ ಏನೈತೆ ನೋಡ್ರಿ, ಮತ್ತು cot ಥೀಟಾ. cot ಥೀಟಾ = ಇದಕ್ಕೇನು ವ್ಯಾಖ್ಯಾಪ ನಮಗಂತಂದ್ರೆ, cot ಅಂದರೆ ಪಾರ್ಶ್ವ ಭಾಗಲೇ ಅಭಿಮುಖ. ಈ ಥೀಟಾಕ್ಕೆ ಪಾರ್ಶ್ವ BC ಆಗ್ತದೆ, ಅಭಿಮುಖ ಯಾವುದಾಗ್ತದೆ, AB ಆಗ್ತದೆ. BC / AB ಅಂದರೆ 3 ಎಷ್ಟು ಬರ್ತದೆ, 4 ಬರ್ತದೆ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಸುಲಭ ಪ್ರಶ್ನೆ. ಹಾಗೆ ಮತ್ತೊಂದು ಪ್ರಶ್ನೆ ಇದೆ ನೋಡ್ರಿ. 1 ಪ್ಲಸ್ tan ಥೀಟಾ ಬ್ರಾಕೆಟ್ ಸ್ಕ್ವೇರ್, ಇದು ಎಡಭಾಗ ಬರ್ಕೊಳ್ಳೋಣ. 1 ಪ್ಲಸ್ tan ಥೀಟಾ ಬ್ರಾಕೆಟ್ ಸ್ಕ್ವೇರ್, ಆಮೇಲೆ 1 ಪ್ಲಸ್ cot ಥೀಟಾ ಬ್ರಾಕೆಟ್ ಸ್ಕ್ವೇರ್ ಇದೆ = sec ಥೀಟಾ ಪ್ಲಸ್ cosec ಥೀಟಾ ಹೋಲ್ ಸ್ಕ್ವೇರ್ ಅಂತ ಸಾಧಿಸಬೇಕಾಗಿದೆ. ಈಗ ನೋಡಿದ್ರೆ ವಿಸ್ತಾರ ಮಾಡಿದರೆ 1 ಸ್ಕ್ವೇರ್ 1, tan ಥೀಟಾ ಹೋಲ್ ಸ್ಕ್ವೇರ್ ಏನಾಗುತ್ತೆ, tan ಸ್ಕ್ವೇರ್ ಥೀಟಾ ಆಗ್ತದೆ. A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಅಂದರೆ 2 × 1 × tan ಥೀಟಾ, 2 × 1 × tan ಥೀಟಾ. ಹಾಗೆ ಇದನ್ನು ವಿಸ್ತಾರ ಮಾಡಿದರೆ 1 ಪ್ಲಸ್ cot ಸ್ಕ್ವೇರ್ ಥೀಟಾ, 1 ಪ್ಲಸ್ cot ಸ್ಕ್ವೇರ್ ಥೀಟಾ ಪ್ಲಸ್ 2 × ನಮಗೇನು ಬರ್ತದೆ, cot ಥೀಟಾ ಬರ್ತದೆ. ಸರಿ, ನಮಗೇನು ಬೇಕಾಗಿದೆ, sec ಥೀಟಾ ಪ್ಲಸ್ cosec ಥೀಟಾ ಹೋಲ್ ಸ್ಕ್ವೇರ್ ಬೇಕಾಗಿದೆ. ಅಂದ್ರೆ ಅದರ ವಿಸ್ತಾರ ಏನಾಗುತ್ತೆ ನೋಡ್ರಿ, sec ಸ್ಕ್ವೇರ್ ಥೀಟಾ ಪ್ಲಸ್ cosec ಸ್ಕ್ವೇರ್ ಥೀಟಾ ಪ್ಲಸ್ 2 sec ಥೀಟಾ × cosec ಥೀಟಾ ಬರಬೇಕು. ಓಕೆ, ಏನು ಮಾಡ್ರಿ ಅಂದ್ರೆ 1 ಹಂಗೆ ಇರಲಿ. 1 ಪ್ಲಸ್ tan ಸ್ಕ್ವೇರ್ ಥೀಟಾ ಐತಲ್ಲ, 1 ಪ್ಲಸ್ tan ಸ್ಕ್ವೇರ್ ಥೀಟಾ, 1 ಪ್ಲಸ್ tan ಸ್ಕ್ವೇರ್ ಥೀಟಾ = sec ಸ್ಕ್ವೇರ್ ಥೀಟಾ ಅಂತಕ್ಕಂಥ ಸಮೀಕರಣ ಹಾಕಿಬಿಡ್ರಿ. ಇಲ್ಲಿ 1 ಪ್ಲಸ್ tan ಸ್ಕ್ವೇರ್ ಥೀಟಾ = ಎಷ್ಟು ಬರ್ತದೆ ನಿಮ್ಗೆ, sec ಸ್ಕ್ವೇರ್ ಥೀಟಾ ಬರ್ತದೆ. ಈ ಎರಡು 1 ಮತ್ತು tan ಸ್ಕ್ವೇರ್ ಥೀಟಾ ಕೂಡಿಸ್ಕೊಂಡ್ರೆ sec ಸ್ಕ್ವೇರ್ ಥೀಟಾ ಬರ್ತದೆ. ಆಮೇಲೆ ಹಂಗೆ ಈ 1 ಮತ್ತು cot ಸ್ಕ್ವೇರ್ ಥೀಟಾ ಕೂಡಿಸ್ಕೊಂಡ್ರೆ
ಮೂರನೇ ನಿತ್ಯ ಸಮೀಕರಣದ ಪ್ರಕಾರ ಕೊಸೆಕ್ ಸ್ಕ್ವೇರ್ ಥೀಟಾ ಬರ್ತದೆ. ಕೊಸೆಕ್ ಸ್ಕ್ವೇರ್ ಥೀಟಾ ಬರ್ಕೊಳ್ಳೋದು. ಇನ್ನು ಉಳಿತೇನು ಇಲ್ಲಿ 2 ಟ್ಯಾನ್ ಥೀಟಾ ಉಳಿತು, ಇಲ್ಲಿ 2 ಕಾಟ್ ಥೀಟಾ ಉಳಿತು. ಈ ಎರಡು ಹೊರಗೆ ತೆಗಿರಿ. ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಬರ್ಕೋರಿ. ಟ್ಯಾನ್ ಥೀಟಾ ಪ್ಲಸ್ ಏನು ಬರೀನು ಕಾಟ್ ಥೀಟಾ ಬರೀನು. ನೋಡ್ರಿ ನಮಗೆ ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ ಬರಬೇಕಿದೆ. ಇದನ್ನೇನು ಬದಲಾಯಿಸ್ಬೇಡ್ರಿ. ಪ್ಲಸ್ 2 ಸೆಕ್ ಥೀಟಾ ಇಂಟು ಕೊಸೆಕ್ ಥೀಟಾ ಬರಬೇಕು. ಅದನ್ನು ಸುಲಭೀಕರಣ ಮಾಡಿದ್ರೆ 2 ಸೆಕ್ ಥೀಟಾ ಕೊಸೆಕ್ ಥೀಟಾ ಬರಬೇಕದ ಮಾಡ್ತಾ ಸಾಕು ನೋಡಿ. ಇದು ಸೆಕ್ ಸ್ಕ್ವೇರ್ ಥೀಟಾ ಆಯಿತು ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ ಆಯಿತು ಪ್ಲಸ್ 2 ಇಂಟು ಬ್ರಾಕೆಟ್ ಟ್ಯಾನ್ ಥೀಟಾದ ಬೆಲೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಆಯಿತು. ಕಾಟ್ ಥೀಟಾದ ಬೆಲೆ ಏನಾಯಿತು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಯಿತು. ಈಗ ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ, ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ ಬರೆಯೋಣ ಪ್ಲಸ್ 2 ಇಂಟು ಬ್ರಾಕೆಟ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಇದು ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಈಗ ಕಾಸ್ ಥೀಟಾ ಐತಿ ಸೈನ್ ಥೀಟಾ ಇಲ್ಲ ಅಂದರೆ ಮ್ಯಾಲೆ ಸೈನ್ ಥೀಟಾ ಗುಣಾಕಾರ ಆಗುತ್ತೆ. ಇಲ್ಲೇ ಸೈನ್ ಥೀಟಾ ಐತಿ ಕಾಸ್ ಥೀಟಾ ಇಲ್ಲ ಅಂದರೆ ಮ್ಯಾಲೆ ಕಾಸ್ ಥೀಟಾ ಗುಣಾಕಾರ ಆಗುತ್ತೆ. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ. ಇದು ಎರಡನೇ ಪದ ಏನಾಯಿತು ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಈಗ ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಇಂಟು ಬ್ರಾಕೆಟ್ 1 ಅಪಾನ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. 2 ಇಂಟು ಬ್ರಾಕೆಟ್ 1 ಅಪಾನ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಇದನ್ನ ಹೆಂಗೆ ಬರೀರಿ ಅಂದ್ರೆ ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ ಇರಲಿ ಪ್ಲಸ್ 2 ಇಂಟು ಇದನ್ನು 1 ಅಪಾನ್ ಕಾಸ್ ಥೀಟಾ ಅಂತಬಿಟ್ಟಿರಿ. 1 ಅಪಾನ್ ಕಾಸ್ ಥೀಟಾ. ಆಮೇಲೆ ಎರಡನೇ ಪದವನ್ನು 1 ಅಪಾನ್ ಸೈನ್ ಥೀಟಾ ಅಂತ ಹೊಡೆಯೋಣ. ಆವಾಗ ಏನಾಗ್ತದೆ ನೋಡ್ರಿ ಸರ್, ಇದು ಸೆಕ್ ಸ್ಕ್ವೇರ್ ಥೀಟಾ ಇರಲಿ, ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ ಇದೆ. ಇದು 2 ಇಂಟು 1 ಬೈ ಕಾಸ್ ಅಂದರೆ ಸೆಕ್, 1 ಬೈ ಸೈನ್ ಅಂದರೆ ಕೊಸೆಕ್. ಈಗ ಎಕ್ಸಾಕ್ಟ್ಲಿ ಇದು ಯಾವ ಫಾರ್ಮ್ ಬಂತು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ರೂಪದಲ್ಲಿ ಹೋಗೈತಿ. ಆ ಕಾರಣಕ್ಕೋಸ್ಕರ ಇದನ್ನು ಸೆಕ್ ಥೀಟಾ ಪ್ಲಸ್ ಕೊಸೆಕ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದಿಷ್ಟು ನಮಗೆ ಬೇಕಾಗಿರ್ತಕ್ಕಂತಹ ಬಲಬದಿ. ಇದು ನಮಗೆ ಆರೈಸಿ ಸಾಕು. ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಈಗ ಇಲ್ಲಿ ಎಡಬದಿ ತೊಗೊಂಡು ಬಲಬದಿನೂ ತರ್ಬೋದು, ಇಲ್ಲ ಪ್ರತ್ಯೇಕ ಬಿಡಿಸಿ ಸಮೀಕರಣಗಳನ್ನ ಸಂಯೋಜನೆ ಮಾಡ್ಕೋಬೋದು. ನಾ ಈಗ ಎಡಬದಿ ತೊಗೊಳ್ತೀನಿ ನೋಡ್ರಿ ಏನಾಗತ್ತಾ. ಸೈನ್ ಸ್ಕ್ವೇರ್ 30 ಡಿಗ್ರಿ ಇದೆ ಪ್ಲಸ್ ಎಷ್ಟಿದೆ ಕಾಸ್ ಸ್ಕ್ವೇರ್ 60 ಡಿಗ್ರಿ ಇದೆ. ಕಾಸ್ ಸ್ಕ್ವೇರ್ 60 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ಎಷ್ಟು 30 ಡಿಗ್ರಿ ಇದೆ. ಹೋಲ್ ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ 60, ಹೋಲ್ ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ 60 ಡಿಗ್ರಿ ಇದೆ. ಈಗ ಸೈನ್ 30 ಬೆಲೆ ಹಾಕ್ರಿ. ಸೈನ್ 30 ಬೆಲೆ ಎಷ್ಟು 1/2. ಇದನ್ನು ವರ್ಗ ಮಾಡೋಣ. ಕಾಸ್ 60 ಬೆಲೆನೂ ಕೂಡ ಎಷ್ಟು 1/2 ನಮಗೆ. ಇದನ್ನು ವರ್ಗ ಮಾಡೋಣ. ಟ್ಯಾನ್ 30 ಬೆಲೆ 1/√3, 1/√3. ಇದನ್ನು ವರ್ಗ ಮಾಡಿರಿ. ಹೋಲ್ ಡಿವೈಡೆಡ್ ಬೈ ಕಾಟ್ 60, ಕಾಟ್ 60 1/√3 ಹೋಲ್ ಸ್ಕ್ವೇರ್, 1/√3 ಹೋಲ್ ಸ್ಕ್ವೇರ್. ಈಗ ಸುಲಭೀಕರಣ ಮಾಡ್ತಾ ಹೋಗೋಣ. ಇದು 1/4 ಆಯಿತು. ಎರಡನೇ ಬೆಲೆನೂ ಕೂಡ 1/4 ಆಯಿತು. ಮೈನಸ್ 1/3 ಆಯಿತು. ಹೋಲ್ ಡಿವೈಡೆಡ್ ಬೈ ಎಷ್ಟಾಗ್ತಿದ್ದು 1/3 ಆಯ್ತು. ನೋಡಿರಿ, √3 ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಹೋಗ್ತೈತಿ, 3 ಅಷ್ಟೇ ಉಳಿತೈತಿ. ಇನ್ನು ಇದನ್ನು ಸುಲಭೀಕರಣ ಮಾಡೋಣ. 1/4 ಪ್ಲಸ್ 1/4 2/4 ಆಗ್ತದೆ. 2/4 ಮೈನಸ್ 1/3, 2/4 ಮೈನಸ್ ಎಷ್ಟು 1/3 ಹೋಲ್ ಡಿವೈಡೆಡ್ ಬೈ 1/3 ಅದ. 1/3 ಹಂಗೆ ಇಡೋಣ ನೋಡಿರಿ. ಇನ್ನು 2 1ಲೇ 2 2ಲೇ ಲಸ ಎಷ್ಟಾತಿಲ್ಲ ನೋಡ್ರಿ, 6 ಲಸ ಬಂತು. ಇದ್ರದ್ದು ಅಷ್ಟ ಸುಲಭೀಕರಣ. 2 3ಲೇ 6, 3 2ಲೇ 6 ಅಂದ್ರೆ 3 ಮೈನಸ್ 2. ಇದು ಸುಲಭೀಕರಣ ಇಂಟು 1/3 ಐತಿಲ್ಲ. ಇದನ್ನು ಸುಲಭೀಕರಣ ಮಾಡಿದ್ರೆ ಎಷ್ಟಾಯ್ತು 3/1 ಆಗ್ತದೆ. 3 1ಲೇ 3 2ಲೇ ಇದೆ. 3 2 ಹೋದ್ರೆ 1 ಅಂದ್ರೆ ಉಳಿತು ಎಷ್ಟು ನೋಡ್ರಿ 1/2 ಉಳಿತು. 1/2 ಉಳಿತು. ಇದು 1 ಹಂಗೆ ಇರಲಿ ಡಿವೈಡೆಡ್ ಬೈ 2 ಬದಲಿ ಇದನ್ನು ಕೊಸೆಕ್ 30 ಅಂತ ಬರಿಬೋದಲ್ಲ. ಕೊಸೆಕ್ 30 ಬೆಲೆ ಎಷ್ಟೈತಿ 2 ಐತಿ. ಸೈನ್ 30 1/2 ಕೊಸೆಕ್ 30 2 ಆಗ್ತದೆ. ಅಂದರೆ 2ರ ಬದಲಿ ಕೊಸೆಕ್ 30 ಬರೆದು ಬಿಡ್ರಿ. ಇದು RHS ಬಂತ ನೋಡ್ರಿ. ಇಷ್ಟೇ ಪರಿಹಾರ ಆಗುತ್ತೆ. ಕನ್ಫ್ಯೂಷನ್ ಆಗ್ತದೆ ಸಪ್ರೇಟ್. ಇಲ್ಲಾಂದ್ರೆ ಹೆಂಗೆ ಮಾಡೋದು, 1 ಕೊಸೆಕ್ 30 ಸಪ್ರೇಟ್ ತೊಗೊಂಡು ಅದು ಕೊಸೆಕ್ 30 ಬೆಲೆ ಹಾಕಿದ್ರೆ ಅದು 1/2 ಕತ್ತೆ ಅಲ್ಲಿ ಆಗ್ತದೆ. ಹಾಗೂ ಹೇಳ್ಬೋದು.
ಸೊ ಇಷ್ಟೇ, ಇದು ಗೊಂದಲ ಮಾಡ್ಕೋಬಾರ್ದು. ಈ ಕಡೆ ಬೆಲೆ ಐತಿ, ಆ ಕಡೆ ಬೆಲೆ ಐತಿ ನಿರ್ದಿಷ್ಟ ಕೋಣದ. ಇದು ಹೆಂಗೆ ಪ್ರೂವ್ ಮಾಡೋದಪ್ಪ ಅಂತ ಗೊಂದಲ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆ ನೋಡಿರಿ. sec A = 2/√3 ಇದೆ. sec A = ಎಷ್ಟಿದೆ? 2/√3 ಇದೆ. ಹಾಗಾದರೆ cos A ಬೆಲೆ ಕೇಳ್ತಾನೆ. sec A = 2/√3 ಇದೆ. sec ಅನ್ನು ಕಾಸ್ದಾಗ ಬರೀರಿ, 1/cos A = ಎಷ್ಟಾಕತಿ? 2/√3 ಇದ್ರ ವ್ಯುತ್ಕ್ರಮ ತಗೋರಿ. cos A ಮ್ಯಾಲೆ ಹೋಗ್ತತಿ, ಅಂದ್ರೆ cos A = ಎಷ್ಟಾಗ್ತದೆ ನಿಮ್ಗೆ? √3/2 ಆಗ್ತದೆ. cos A = √3/2 ಅಂತಕ್ಕಂಥದ್ದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ ನೇರವಾಗಿ ಚಿತ್ರ ಕೊಟ್ಟಿದ್ದಾರೆ ನಿಮ್ಗೆ. ಅಲ್ಲಿ sin θ ಮತ್ತು cot α ಬೆಲೆಯನ್ನು ಕಂಡುಹಿಡಬೇಕು. sin θ = ಅಭಿಮುಖವಾಗಿರ್ತಕ್ಕಂಥ ಬಾಹು, ಥೀಟಾಕ್ಕೆ ಅಭಿಮುಖ ಯಾವುದೈತಿ? BC ಐತಿ. BC ಬರ್ಕೊಳ್ಳೋಣ. ಡಿವೈಡೆಡ್ ಬೈ ವಿಕರ್ಣ ಏನದ? AC ಅದ. BC/AC. BC ಎಷ್ಟೈತಿ ನೋಡ್ರಿ? 3 ಐತಿ. AC ಎಷ್ಟೈತಿ? 5 ಐತಿ. 3/5. ಆಮೇಲೆ cot α = ಅಭಿಮುಖ ಅಲ್ಲ, ಪಾರ್ಶ್ವಭಾಗಲೇ ಅಭಿಮುಖ ತಗೋಬೇಕು. ಪಾರ್ಶ್ವಬಾಹು ಯಾವುದಾಗ್ತದೆ ನಿಮಗೆ? ಅಲ್ಪಾಗ ಹೊಂದ್ಕೊಂಡಂಗೆ BC ಆಗ್ತದೆ. ಡಿವೈಡೆಡ್ ಬೈ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದಾಗ್ತದೆ? AB ಆಗ್ತದೆ. ಅಂದರೆ 3/4 ಬರ್ತದೆ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ ಬೆಲೆಯನ್ನು ಸುಲಭೀಕರಣ ಮಾಡೋದಿದೆ. ಏನಿದೆ ನೋಡ್ರಿ ಪ್ರಶ್ನೆ. sin 30 ಬೆಲೆ 1, ಇದು ಹೆಂಗಿದ್ದಂಗೆ ಬರ್ಕೊಳ್ಳೋಣ ಮೊದಲು. sin 30° + tan 45° ಮೈನಸ್ cosec 60° ಡಿವೈಡೆಡ್ ಬೈ sec 30 plus cos 60 ಪ್ಲಸ್ cot 45° ಎಷ್ಟಿದೆ ನೋಡ್ರಿ. sin 30 ಬೆಲೆ ಎಷ್ಟು? 1/2. tan 45 ಬೆಲೆ ಎಷ್ಟು? 1 ಮೈನಸ್ cosec 60 ಅಂದರೆ 2/√3 ಇದೆ. ಹೋಲ್ ಡಿವೈಡೆಡ್ ಬೈ sec 30 √3/2 ಸಾರಿ sec 30 2/√3 ಇದು 2/√3 cos 60 1/2 cot 45 1. ಇನ್ನು ಇದನ್ನು ಸುಲಭೀಕರಣ ಮಾಡಬೇಕಷ್ಟೆ. ಏನು ಬರುತ್ತೆ ಇಲ್ಲಿ? 2√3 ಲಸ ಬಂತು. 2 ವರ್ಗಮೂಲ 3 ಅಂಶದಲ್ಲಿ 2√3 ಬರೀ 2 × √3 ಹೌದಾ? 2 ಐತಿ, ಏನಿಲ್ಲಪ್ಪ ಇಲ್ಲಿ √3 ಇಲ್ಲ. ಇಲ್ಲಿ 2√3 ಗುಣಿಸ್ಬೇಕು. ಇಲ್ಲಿ √3 ಐತಿ, 2 ಇಲ್ಲ. ಅಂದರೆ √3 + 2√3 -4 ಇದು ಅಂಶದ ಸುಲಭೀಕರಣ. ಛೇದದ ನೋಡ್ರಿ 2√3 ಮ್ಯಾಲೆ ಹೋಗ್ತದೆ. ಇದನ್ನು ಮ್ಯಾಲೆ ಕಳಿಸ್ತೀನಿ 2√3 ಹೋಲ್ ಡಿವೈಡೆಡ್ ಬೈ ಛೇದದೊಳಗೆ ಏನು ಬರ್ತೈತಿ? √3 ಐತಿ, 2 ಇಲ್ಲ. 2 ಐತಿ, √3 ಇಲ್ಲ. ಇಲ್ಲಿ 2 ಮತ್ತು √3 2 ಗುಣಾಕಾರ ಆಕಾವು. ಅಂದ್ರೆ 2 × 2 4 ಪ್ಲಸ್ √3 ಪ್ಲಸ್ 2√3 ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಇದನ್ನು ಸುಲಭೀಕರಣ ಮಾಡಿದರೆ √3 + 2√3 ಅಂದರೆ 3√3 ಆಯಿತು. 3√3 -4 ಹೋಲ್ ಡಿವೈಡೆಡ್ ಬೈ 2√3 + √3 ಅಂದರೆ 3√3 ಪ್ಲಸ್ ಎಷ್ಟಾಗತ್ತೆ? 4 ಆಗತ್ತೆ. ಈಗ ಇವೆರಡು ಹೊಡೆದಾಕ ಇದನ್ನು ಭಾಳ ಅಂದರೆ ಛೇದ ಕರ್ಣಿಕರ್ಷಿ ಇಡ್ಬೋದು ಸ್ವಲ್ಪ ಸುಲಭೀಕರಣ ಮಾಡಿದರೆ. ಇನ್ನೊಂದು ಹಂತ 3√3 - 4 ಡಿವೈಡೆಡ್ ಬೈ 3√3 + 4 ಇಂಟು 3√3 - 4 ಡಿವೈಡೆಡ್ ಬೈ 3√3 - 4. ಇದನ್ನು a - b ಹೋಲ್ ಸ್ಕ್ವೇರ್ಲೆ ವಿಸ್ತಾರ ಮಾಡೋಣ. 3√3 - 4 ಹೋಲ್ ಸ್ಕ್ವೇರ್ 3√3 - 4 ಬ್ರಾಕೆಟ್ ಸ್ಕ್ವೇರ್ ಛೇದದೊಳಗೆ a + b ಇಂಟು a - b 3√3 + 4 ಇಂಟು 3√3 - 4 a + b a - b a ಸ್ಕ್ವೇರ್ - b ಸ್ಕ್ವೇರ್ 3√3 ಹೋಲ್ ಸ್ಕ್ವೇರ್ - b ಸ್ಕ್ವೇರ್ ಅಂದರೆ 4ರ ವರ್ಗ ಆಗ್ತದೆ. ನೀವು ವಿಸ್ತಾರ ಮಾಡಿರಿ. a ಸ್ಕ್ವೇರ್ 3√3 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ 4ರ ವರ್ಗ ಮೈನಸ್ 2ab 2 ಇಂಟು 3√3 ಇಂಟು 4 ಡಿವೈಡೆಡ್ ಬೈ 3 ಸ್ಕ್ವೇರ್ 9 √3 ಸ್ಕ್ವೇರ್ 3 -4 ಸ್ಕ್ವೇರ್ 16
ನೋಡ್ರಿ 3 ವರ್ಗ 9 √3 ಸ್ಕ್ವೇರ್ 3 ಸ್ಕ್ವೇರ್ ಈಸ್ 9 3 ಸ್ಕ್ವೇರ್ ಎಷ್ಟು ಬರ್ತದ 9 ಬರ್ತದ √3 ಸ್ಕ್ವೇರ್ ಎಷ್ಟು ಬರ್ತದ 3 ಬರ್ತದ ಪ್ಲಸ್ 4 ವರ್ಗ 16 ಬರ್ತದೆ 2 3 6 6 4 24 24 ಇಂಟು √3 ಬರ್ತದೆ ಡಿವೈಡೆಡ್ ಬೈ 27 ಮೈನಸ್ 16 27 ಮೈನಸ್ 16 ಈಗ 9 3 27 27ಕ್ಕೆ 16 ಕೊಡಿಸ್ರಿ ಮೈನಸ್ 24 √3 ಡಿವೈಡೆಡ್ ಬೈ ಎಷ್ಟಾಯ್ತು ನೋಡಿ 7ರಾಗ 6 ಹೋದ್ರೆ 1 7ರಾಗ 1 ಹೋದ್ರೆ ಇದು 1 ಆಗ್ತದೆ ತಲೆ 1 ಆಗ್ತದೆ 27 ಮತ್ತು 16 ಕೂಡಿಸ್ರಿ ಇವೆರಡು 20 10 30 ಆಮೇಲೆ 13 43 43 ಮೈನಸ್ 24 √3 ಡಿವೈಡೆಡ್ ಬೈ ಎಷ್ಟು ಬರ್ತದೆ 11 ಬರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ನೋಡ್ರಿ ಮತ್ತೊಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಎಡಬದಿಯನ್ನು ತಗೊಳ್ಳೋಣ. ಎಡಬದಿ ಏನಿದೆ ನೋಡ್ರಿ LHS = ಸ್ಕ್ವೇರ್ ರೂಟ್ ಆಫ್ ಕೋಸೆಕ್ ಎ ಪ್ಲಸ್ 1 ಇದೆ ಡಿವೈಡೆಡ್ ಬೈ ಕೋಸೆಕ್ ಎ ಮೈನಸ್ 1 ಇದೆ. ಇದನ್ನ ಏನು ಮಾಡ್ರಿ ರೂಟ್ ಒಳಗಡೆನ ಕೋಸೆಕ್ ಎ ಪ್ಲಸ್ 1 ಅಂಶದಾಗಿಂದ ಹಂಗೆ ಬರೀ ನಾವು ಕೋಸೆಕ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕೋಸೆಕ್ ಎ ಮೈನಸ್ 1 ಐತಲ್ಲ, ಇದಕ್ಕೆ ಏನು ಮಾಡ್ರಿ ಅಂದ್ರೆ ಚಿಹ್ನೆ ಚೇಂಜ್ ಮಾಡ್ರಿ, ಕೋಸೆಕ್ ಎ ಪ್ಲಸ್ 1 ಮಾಡ್ರಿ. ಕೋಸೆಕ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕೋಸೆಕ್ ಎ ಪ್ಲಸ್ 1 ಇಷ್ಟು ಮಾಡೋದ್ರಿಂದ ಏನಾಗತ್ತೆ ನಾವು ಅಂಶದೊಳಗಿಂದ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ಲ x ಇಂಟು x ಸ್ಕ್ವೇರ್ ಬರೀತಿರಲ್ಲ, ಹಂಗೆ ಎರಡು ಪದಗಳು ಸೇಮ್ ಅದಾವೆ. ಅದಕ್ಕೆ ರೂಟ್ ಒಳಗಡೆ ಕೋಸೆಕ್ ಎ ಪ್ಲಸ್ 1 ಬ್ರಾಕೆಟ್ ಸ್ಕ್ವೇರ್ ಕೋಸೆಕ್ ಎ ಪ್ಲಸ್ 1 ಬ್ರಾಕೆಟ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಕೋಸೆಕ್ ಸ್ಕ್ವೇರ್ ಎ ಮೈನಸ್ 1 ಸ್ಕ್ವೇರ್ 1 ಮೈನಸ್ 1 ಸ್ಕ್ವೇರ್ 1. ಈಗ ಎಷ್ಟು ಆಕೈತೆ ನೋಡ್ರಿ, ಕೋಸೆಕ್ ಎ ಪ್ಲಸ್ 1 ಕೋಸೆಕ್ ಎ ಪ್ಲಸ್ 1 ಬ್ರಾಕೆಟ್ ಸ್ಕ್ವೇರ್ ಹಂಗೆ ಬರೀನು ಕೋಸೆಕ್ ಸ್ಕ್ವೇರ್ ಎ ಮೈನಸ್ 1. ನಿಮ್ಗೆ ರೂಲ್ ಏನು ನೆನಪು ಮಾಡ್ಕೋಬೇಕು, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು 1 ಯೂಸ್ ಇದನ್ನು ಉಪಯೋಗ ಮಾಡಿದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ. ಈಗ ಈ 1 ಆ ಕಡೆ ಹಾಕ್ರಿ, ಕೋಸೆಕ್ ಸ್ಕ್ವೇರ್ ಎ ಮೈನಸ್ 1 ಅಂದರೆ ಏನು ಬರ್ತದೆ, ಕಾಟ್ ಸ್ಕ್ವೇರ್ ಬರುತ್ತಾ ಇಲ್ಲ. ಈ ಕೋಸೆಕ್ ಸ್ಕ್ವೇರ್ ಎ ಮೈನಸ್ 1 ಬದಲಿ ಕಾಟ್ ಸ್ಕ್ವೇರ್ ಎ ಹಾಕಿ. ಈಗ ಕಾಮನ್ ಸ್ಕ್ವೇರ್ ಹಾಕಿ ಬರ್ರಿ, ಕೋಸೆಕ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಎ ಅಂಡರ್ ರೂಟ್ ಕೋಸೆಕ್ ಎ ಪ್ಲಸ್ 1 ಡಿವೈಡೆಡ್ ಬೈ ನೋಡ್ರಿ ಕೋಸೆಕ್ ಎ ಪ್ಲಸ್ 1 ಡಿವೈಡ್ ಬೈ ಕಾಟ್ ಸ್ಕ್ವೇರ್ ಇರಲ್ಲ ಕಾಟ್ ಎ ಅಷ್ಟೇ ಬರೋಣ, ಅದು ಕಾಟ್ ಎ ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗ್ತದೆ. ಕೋಸೆಕ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಎ ಬಂತು. ಈಗ ಇದನ್ನು ಡಿವೈಡ್ ಮಾಡ್ಕೊಡಿ, ಸ್ಪ್ಲಿಟ್ ಮಾಡ್ಕೊರಿ, ಆನ್ಸರ್ ಬರ್ತದೆ. ಏನು ಬರಬೇಕು, ಸೆಕ್ ಎ ಪ್ಲಸ್ ಟ್ಯಾನ್ ಎ ತರಬೇಕು. ನೋಡ್ರಿ ಕೋಸೆಕ್ ಎ ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಎ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಕೋಸೆಕ್ ಎನ 1 ಬೈ ಸೈನ್ ಎ ಬರೀ. ಈ ಕಾಟ್ ಎ ಐತಲ್ಲ ಇದನ್ನು ಕಾಸ್ ಎ ಬೈ ಸೈನ್ ಎ ಬರೆದ್ರೆ ಸೈನ್ ಎ ಮೇಲೆ ಹೋಗ್ತದೆ, ಸೈನ್ ಎ ಡಿವೈಡ್ ಬೈ ಕಾಸ್ ಎ ಅಂತ ಬರಲಿಕ್ಕೆ ಆಗ್ತದೆ. 1 ಅಪಾನ್ ಕಾಟ್ ಎ ಅಂದರೆ ಟ್ಯಾನ್ ಎ, ಅದನ್ನು ಸೈನ್ ಬೈ ಕಾಸ್ ಬರೀ ಇಷ್ಟು. ಪ್ಲಸ್ ಕಾಟ್ ಎ ಅಂದರೆ 1 ಅಪಾನ್ ಕಾಟ್ ಎ ಅಂದರೆ ಟ್ಯಾನ್ ಎ, ಅಂದರೆ ಇದು ಸೈನ್ ಎ ಡಿವೈಡ್ ಬೈ ಕಾಸ್ ಎ ಆಯ್ತು. ಈಗ ಏನಾಗ್ತದೆ ನೋಡ್ರಿ, ಸೈನ್ ಎ ಹೊಡೆದಾಕ್ರಿ, 1 ಬೈ ಕಾಸ್ ಎ ಅಂದರೆ ಸೆಕ್ ಎ ಬಂತು, ಇದು ಟ್ಯಾನ್ ಎ ಬಂತು. ನೋಡ್ರಿ ಏನು ತರಬೇಕಾಗಿತ್ತು ನಾವು, ಸೆಕ್ ಎ ಪ್ಲಸ್ ಟ್ಯಾನ್ ಎ ತರಬೇಕಾಗಿತ್ತು. ಇಲ್ಲಿ ಸೈನ್ ಎ ಬೈ ಕಾಸ್ ಎ ಬರೆಯೋ ಬದಲಿ ನೇರವಾಗಿನ ಮೇಲೆ ತೊಗೊಂಡು ನಡೀತಿದ್ದು. ನಾನು ಆ ಕಡೆ ಲಕ್ಷ ಕೊಟ್ಟಿರಲಿಲ್ಲ, ಏನೈತೆ ಅಂತ ಅದನ್ನ ಹೊಂದಿಸ್ಕೋಬೇಕೆಂಬಲ್ಲ ಅಂತ ಬರ್ದೆ, ಹೆಂಗೆ ಬರ್ಕೊಂಡೆ ಅಷ್ಟು ನೇರವಾಗಿನ ಇಲ್ಲ ನೀವು ಟ್ಯಾನ್ ಎ ಬರೆದ್ರೂ ಕೂಡ ಸರಿ ಹೋಗ್ತದೆ. ಸೊ ಇದಿಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಬಲಬದಿ. ನೋಡ್ರಿ ಇಷ್ಟ ಆದರೆ ನಮ್ಗೆ ಇಲ್ಲಿವರೆಗೆ ಈ 3ನೇ ಪರೀಕ್ಷೆ 2025ರ 3ನೇ ಪರೀಕ್ಷೆವರೆಗೆ ಬಂದಿರತಕ್ಕಂಥ ಬಹುತೇಕ ಎಲ್ಲ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಚರ್ಚೆ ಮಾಡಿದ್ವಿ.
ಇನ್ನಷ್ಟು ನೀವು ಬೇರೆ ಬೇರೆ ಆಕಾರಗಳಿಂದ ಹೆಚ್ಚುವರಿ ಪ್ರಶ್ನೆಗಳನ್ನು ಇಲ್ಲಿ ಮಾಡ್ಕೋಬೇಕು. 3 ಅಂಕಕ್ಕೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಮೇಲೆ ಏನು ಪ್ರಶ್ನೆ ಕೇಳ್ತಾನಲ್ಲ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ನಿಮಗೆ ಪ್ರಾಕ್ಟೀಸ್ ಬೇಕಾಗ್ತದೆ. ಅದನ್ನೆಲ್ಲರೂ ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಸಮಸ್ಯೆಗಳನ್ನು ಸಂಗ್ರಹಿಸಿಕೊಂಡು ಕೆಲಸ ಮಾಡಿದ್ದಾದರೆ 100% ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯವನ್ನು ನೀವೆಲ್ಲ ಪಡಿತೀರಿ.